ಹೆಲೋ ಗೈಸ್, ಈ ಒಂದು ವಿಡಿಯೋಯಲ್ಲಿ ನಿಮ್ಮ ಯೂಟ್ಯೂಬ್ ವಿಡಿಯೋಗೆ ಕಸ್ಟಮ್ ಥಂಬ್ನೇಲ್ ಅಪ್ಲೋಡ್ ಮಾಡೋ ಒಂದು ಪ್ರಾಸೆಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಲೇಬೇಕು. ಫಸ್ಟ್ ಟೈಮ್ ನೀವು ಏನಾದರೂ ವೀಡಿಯೋಸನ್ನು ಅಪ್ಲೋಡ್ ಮಾಡೋಕ್ಕೆ ಹೋದರೆ ನಿಮ್ಮ ಯೂಟ್ಯೂಬ್ ಚಾನಲ್ ವೆರಿಫೈ ಆಗದೇ ಇದ್ದರೆ ಕಸ್ಟಮ್ ಥಂಬ್ನೇಲ್ ಅಪ್ಲೋಡ್ ಮಾಡೋ ಒಂದು ಫೀಚರ್ ನಿಮಗೆ ಯೂಟ್ಯೂಬ್ ಕೊಡೋದಿಲ್ಲ. ಅದನ್ನು ವೆರಿಫೈ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ನೋಡ್ತಾ ಇರಿ ಎಂಡ್ವರೆಗೂ. ಸೊ ನಾರ್ಮಲ್ ಯೂಟ್ಯೂಬ್ ಅಪ್ಲಿಕೇಶನ್ನಿಂದ ನೀವು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ಥಂಬ್ನೇಲ್ಸನ್ನು ಅಪ್ಲೋಡ್ ಮಾಡೋ ಆಪ್ಷನ್ ಆಗಲಿ, ಇಲ್ಲ ಟ್ಯಾಗ್ಸನ್ನು ಆ ವಿಡಿಯೋಗೆ ಟ್ಯಾಗ್ಸನ್ನು ಆ್ಯಡ್ ಮಾಡೋ ಒಂದು ಆಪ್ಷನ್ಸ್ ಆಗಲಿ, ಇಲ್ಲ ಎಂಡ್ ಸ್ಕ್ರೀನ್ಸ್ ಆ್ಯಡ್ ಮಾಡೋದಾಗಲಿ, ಇವು ಯಾವುದು ಫೀಚರ್ಸ್ ನಿಮಗೆ ಯೂಟ್ಯೂಬ್ ಅಪ್ಲಿಕೇಶನಿಂದನೇ ಡೈರೆಕ್ಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಅವೆಲ್ಲ ಆಪ್ಷನ್ಸ್ ನಿಮಗೆ ಅಲ್ಲಿ ಸಿಗೋದಿಲ್ಲ. ಸೊ ಅದಕ್ಕೆ ನಾವು ಗೂಗಲ್ ಕ್ರೋಮ್ ವೆಬ್ ಬ್ರೌಸರಿಂದ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ನಿಮ್ಮ ಗೂಗಲ್ ಕ್ರೋಮ್ ವೆಬ್ ಬ್ರೌಸರನ್ನು ಓಪನ್ ಮಾಡಿ. ಸೊ ಇಲ್ಲಿ youtube.com ಅಂತ ಟೈಪ್ ಮಾಡ್ಬೋದು, ಇಲ್ಲ ಯೂಟ್ಯೂಬ್ ಐಕಾನ್ ಇದೆ ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಯೂಟ್ಯೂಬ್ ಅಪ್ಲಿಕೇಶನ್ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ಇದು ನಾರ್ಮಲ್ ಮೊಬೈಲ್ ಮೋಡಲ್ಲಿ ಓಪನ್ ಆಗಿದೆ. ಸೊ ಬಟ್ ನಮಗೆ ಬೇಕಾಗಿರೋದು ಡೆಸ್ಕ್ಟಾಪ್ ಮೋಡ್. ಸೊ ಆದ್ದರಿಂದ ಇಲ್ಲಿ ಗೂಗಲ್ ಸೆಟ್ಟಿಂಗ್ಸ್ ಇದೆ ನೋಡಿ, ಟಾಪ್ ರೈಟ್ ಸೈಡ್ ಕಾರ್ನರಲ್ಲಿ ಅಪ್ ಆರೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸರಿ. ಡೆಸ್ಕ್ಟಾಪ್ ಸೈಟ್ ಅಂತ ಇದೆ ನೋಡಿ, ಕೆಳಗಡೆಯಿಂದ ಲಾಸ್ಟ್ ಆಪ್ಷನ್ ಡೆಸ್ಕ್ಟಾಪ್ ಸೈಟ್, ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಒಂದ್ಸರಿ, ಅದನ್ನು ಚೆಕ್ ಮಾಡಿ. ಸೊ ಈ ಯೂಟ್ಯೂಬ್ ಸೈಟ್ ಏನಿದೆ ಸೊ ಡೆಸ್ಕ್ಟಾಪ್ ಮೋಡಲ್ಲಿ ಇವಾಗ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಈ ವಿಡಿಯೋ ಅಪ್ಲೋಡ್ ಆಪ್ಷನ್ ಇದೆ ನೋಡಿ, ಫಸ್ಟ್ ಟಾಪ್ ರೋ ಅಲ್ಲಿ ಇದೆ, ಅಲ್ಲಿ ವಿಡಿಯೋ ಅಪ್ಲೋಡ್ ಆಪ್ಷನ್ ಇದೆ, ಪ್ಲಸ್ ಐಕಾನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ಸ್ ನಿಮಗೆ ಡ್ರಾಪ್ ಡೌನ್ ಆಗುತ್ತೆ. ಅಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಇದೆ, ಗೋ ಲೈವ್ ಅಂತ ಇನ್ನೊಂದು ಆಪ್ಷನ್ ಇದೆ. ಸೊ ನೀವು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಅಪ್ಲೋಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಅಪ್ಲೋಡ್ ವೀಡಿಯೋಸ್ ವಿಂಡೋ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಗ್ಯಾಲರಿಯಿಂದ ಯಾವ ವಿಡಿಯೋ ನೀವು ಅಪ್ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀರೋ ಅದನ್ನು ಸೆಲೆಕ್ಟ್ ಮಾಡಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಫೈಲ್ಸ್ ಅಂತ ಒಂದು 4ನೇ ಆಪ್ಷನ್ ಇಲ್ಲಿ. ಸೊ ನನ್ನ ಮೊಬೈಲಲ್ಲಿ ಸೊ ಇದು ವೇರಿ ಆಗ್ಬೋದು ಒಂದು ಮೊಬೈಲಿಂದ ಇನ್ನೊಂದು ಮೊಬೈಲ್ಗೆ. ಫೈಲ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನನ್ನ ಮೊಬೈಲಲ್ಲಿರೋ ಒಂದು ವಿಡಿಯೋನ ನಾನು ಇಲ್ಲಿ ಚೂಸ್ ಮಾಡ್ಕೊಳ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಸೊ ನೋಡಿ ಕೆಳಗಡೆ ನೋಡಿ ಪರ್ಸೆಂಟೇಜ್ ತೋರಿಸ್ತಾ ಇದೆ. ವಿಡಿಯೋ 100% ಅಪ್ಲೋಡ್ ಆದಮೇಲೆ ನಿಮಗೆ ಇಲ್ಲಿ ಥಂಬ್ನೇಲ್ ಆಪ್ಷನ್ ಬರಬೇಕು. ಬಟ್ ನಾರ್ಮಲಿ ಇಲ್ಲಿ ಫಸ್ಟ್ ಟೈಮ್ ಈ ಚಾನಲಿಂದ ನಾನು ಫಸ್ಟ್ ಟೈಮ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ, ಇಲ್ಲ ವೆರಿಫೈ ಆಗದೇ ಇರೋ ಚಾನಲಿಂದ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ರೆ ಆ ಒಂದು ಫೀಚರ್ ನಿಮಗೆ ಅವೈಲೇಬಲ್ ಇರಲ್ಲ, ಕ್ವಶ್ಚನ್ ಮಾರ್ಕ್ ಬರ್ತಾಯಿದೆ ಅಲ್ಲಿ. ಅದನ್ನು ನಾನು ಹೇಗೆ ರಿಸಾಲ್ವ್ ಮಾಡೋದು ಅಂತ ನಾವು ಇವಾಗ ನೋಡೋಣ. ಸೊ ಈ ವಿಡಿಯೋ ಅಪ್ಲೋಡ್ ಆಗೋವರೆಗೆ ನೀವು ವೇಟ್ ಮಾಡಲೇಬೇಕು. 95% ಅಂತ ತೋರಿಸ್ತಾ ಇದೆ. ಸೊ ಇದು ಅಪ್ಲೋಡ್ ಆಗ್ತಾ ಇದ್ದಂಗೆ ನೀವು ನಿಮ್ಮ ಒಂದು ಟೈಟಲ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಟ್ಯಾಗ್ಸ್ ಆ್ಯಡ್ ಆಗಿರ್ಬೋದು. ಸೊ ಇವೆಲ್ಲ ಥಿಂಗ್ಸ್ನ ನೀವು ಇಲ್ಲಿ ಮಾಡ್ಬೋದು. ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದಾದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಕೆಳಗಡೆ ಫಿನಿಶ್ಡ್ ಪ್ರೊಸೆಸಿಂಗ್ ಅಂತ ಬಂದಿದೆ. ಸೊ ಅದಕ್ಕೆ ಆ ಒಂದು ಮೆಸೇಜ್ಗೆ ನೀವು ವೇಟ್ ಮಾಡಲೇಬೇಕು. ವಿಡಿಯೋ ಇವಾಗ ಕಂಪ್ಲೀಟಾಗಿ ಲೋಡ್ ಆಗೋ ಒಂದು ಪ್ರಾಸೆಸ್ ಕಂಪ್ಲೀಟಾಗಿ ಫಿನಿಶ್ ಆಗಿದೆ. ಸೊ ಫಿನಿಶ್ ಆದಮೇಲೆ ನೀವು ಇಲ್ಲಿ ಕಸ್ಟಮ್ ಥಂಬ್ನೇಲ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿರುವಂಥ ಆಪ್ಷನನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ ಅಪ್ಲೋಡ್ ಥಂಬ್ನೇಲ್ ಅಂತ ಏನೋ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬಟ್ ಆ ಒಂದು ಫೀಚರ್ ಏನಿದೆ ಇದು ಈ ಒಂದು ಅಕೌಂಟಿಗೆ ಅವೈಲೇಬಲ್ ಇಲ್ಲ. ಸೊ ಯಾಕಂದರೆ ಈ ಒಂದು ಅಕೌಂಟ್ ಏನಿದೆ, ಸೊ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಿರೋ ಅಕೌಂಟ್ ಏನಿದೆ, ಸೊ ಇದು ವೆರಿಫೈ ಆಗಿಲ್ಲ. ಸೊ ಅದರಿಂದ ಯೂಟ್ಯೂಬ್ ನಮಗೆ ಈ ಫೀಚರನ್ನು ಕೊಡ್ತಾ ಇಲ್ಲ ಇಲ್ಲಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಮೆಸೇಜ್ ಬರ್ತಾ ಇದೆ ನೋಡಿ, ಚೂಸ್ ದ ಥಂಬ್ನೇಲ್ ದಟ್ ಬೆಸ್ಟ್ ರೆಪ್ರೆಸೆಂಟ್ಸ್ ಯುವರ್ ವಿಡಿಯೋ. ಟು ಬಿ ಏಬಲ್ ಟು ಆ್ಯಡ್ ಕಸ್ಟಮ್ ಥಂಬ್ನೇಲ್ಸ್ ಯುವರ್ ಅಕೌಂಟ್ ನೀಡ್ಸ್ ಟು ಬಿ ವೆರಿಫೈಡ್ ಆ್ಯಂಡ್ ಇನ್ ಗುಡ್ ಸ್ಟ್ಯಾಂಡಿಂಗ್. ಸೊ ಅಕೌಂಟ್ ವೆರಿಫೈ ಆಗಿರಬೇಕು, ಸೊ ಮತ್ತು ಅಕೌಂಟ್ ಆ್ಯಕ್ಟಿವ್ ಇರಬೇಕು. ಸೊ ಆವಾಗಲೇ ಕಸ್ಟಮ್ ಥಂಬ್ನೇಲ್ಸ್ನ ನಾವು ಆ್ಯಡ್ ಮಾಡೋಕ್ಕೆ ಆಗೋದು. ಸೊ ಈ ಅಕೌಂಟ್ ಆ್ಯಕ್ಟಿವ್ ಇಲ್ಲ, ಬಟ್ ಆದರೂ ನಾವು ವೆರಿಫೈ ಮಾಡಿ ನೋಡೋಣ. ಸೊ ಆ ಒಂದು ಆಪ್ಷನನ್ನು ನಮಗೆ ಅವೈಲೇಬಲ್ ಆಗಿರುತ್ತೋ ಇಲ್ಲೋ ಅಂತ. ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ನಿಮ್ಮ ಡಿಫಾಲ್ಟ್ ವೆಬ್ ಬ್ರೌಸರಲ್ಲಿ ಒಂದು ಗೂಗಲ್ ವೆಬ್ ಪೇಜ್ ಓಪನ್ ಆಗುತ್ತೆ, ಸೈನ್ ಇನ್ ವೆಬ್ ಪೇಜ್. ಸೊ ಇಲ್ಲಿ ಆ ಒಂದು ಇಮೇಲ್ ಐ ಡಿಯನ್ನು ನೀವು ಟೈಪ್ ಮಾಡಬೇಕು. ಸೊ ಯಾವ ಇಮೇಲ್ ಐ ಡಿಯಿಂದ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀರೋ ಆ ಇಮೇಲ್ ಐ ಡಿಯನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ.
ಟೈಪ್ ಮಾಡಿದ ಮೇಲೆ ನೆಕ್ಸ್ಟ್ ಕೊಡಿ. ಇದು ಕನ್ಫರ್ಮೇಷನ್ಗೆ ಸೊ ಗೂಗಲ್ ನಿಮಗೆ ಒಂದು ನೋಟಿಫಿಕೇಷನ್ ಕಳಿಸಿರುತ್ತೆ. ನಿಮ್ಮ ನೋಟಿಫಿಕೇಷನ್ ಬಾರನ್ನು ಒಂದ್ಸರಿ ಚೆಕ್ ಮಾಡಿ. ಇಲ್ಲಿ ಬಂದಿದೆ ನೋಡಿ, ಸೈನ್ ಇನ್, ಟ್ರೈಯಿಂಗ್ ಟು ಸೈನ್ ಇನ್ ಅಂತೇಳಿ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕನ್ಫರ್ಮ್ ಸ್ಕ್ರೀನ್ ಲಾಕ್. ನೀವು ಒಂದ್ಸರಿ ಜಿಮೇಲ್ ಅಕೌಂಟನ್ನು ಕನ್ಫರ್ಮ್ ಮಾಡಿದಾದಮೇಲೆ ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇದೇ ನೋಡಿ ಮೇನ್ ಸ್ಕ್ರೀನ್, ಒಂದು ಯೂಟ್ಯೂಬ್ ಚಾನಲನ್ನು ವೆರಿಫೈ ಮಾಡೋದಕ್ಕೆ. ಈ ರೀತಿ ಒಂದು ಸ್ಕ್ರೀನ್ ಓಪನ್ ಆದಾಗ ಇಲ್ಲಿ ನೀವು ಓದ್ಬೋದು, ವೆರಿಫೈಯಿಂಗ್ ಯುವರ್ ಅಕೌಂಟ್ ಬೈ ಫೋನ್ ಅಲೌಸ್ ಯು ಟು ಅನ್ಲಾಕ್ ಅಡಿಷ್ನಲ್ ಫೀಚರ್ಸ್ ಆನ್ ಯೂಟ್ಯೂಬ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ವೆರಿಫೈ ಮಾಡಬೇಕಂದ್ರೆ ಏನು ಮಾಡೋದು, ಜಾಸ್ತಿ ಏನು ಮಾಡಬೇಕಾಗಿಲ್ಲ. ನಾವು ಅಲ್ಲಿ ಟೆಕ್ಸ್ಟ್ ಮೀ ವೆರಿಫಿಕೇಷನ್ ಕೋಡ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಒಂದ್ಸರಿ ನಿಮಗೆ ಒಂದು SMS ಮೂಲಕ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರನ್ನು ನೀವು ಟೈಪ್ ಮಾಡಬೇಕು. ನಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಿದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 6 ಡಿಜಿಟ್ ವೆರಿಫಿಕೇಷನ್ ಕೋಡ್ ಬರುತ್ತೆ. ಇಲ್ಲಿ ನೋಡಿ ನಮಗೆ ಬಂದಿದೆ. ಆ 6 ಡಿಜಿಟ್ ವೆರಿಫಿಕೇಷನ್ ಕೋಡನ್ನು ಇಲ್ಲಿ ಟೈಪ್ ಮಾಡಿ. ಆ ಕೋಡ್ನ ಟೈಪ್ ಮಾಡಿದಾದಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಮೆಸೇಜ್ ಬಂದಿದೆ ನಿಮಗೆ, ವೆರಿಫೈಡ್, ಕಂಗ್ರ್ಯಾಚುಲೇಷನ್ಸ್ ಯುವರ್ ಯೂಟ್ಯೂಬ್ ಅಕೌಂಟ್ ಈಸ್ ನೌ ವೆರಿಫೈಡ್ ಅಂತ. ಈ ಮೆಸೇಜ್ ಬಂದ ಮೇಲೆ ಮತ್ತೆ ನೀವು ಆ ಯೂಟ್ಯೂಬ್ ಅಕೌಂಟನ್ನು ಸೇಮ್ ಗೂಗಲ್ ಕ್ರೋಮ್ ವೆಬ್ ಬ್ರೌಸರಲ್ಲಿ ಓಪನ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ. ವಿಡಿಯೋ ಅಪ್ಲೋಡ್ ಆದಮೇಲೆ ಅಲ್ಲಿ ಪ್ರಾಸೆಸ್ ಫಿನಿಶ್ ಆದಮೇಲೆ ನಿಮಗೆ ಇವಾಗ ಆ ಥಂಬ್ನೈಲ್ ಅಪ್ಲೋಡ್ ಮಾಡೋಕ್ಕೆ ಆಪ್ಷನನ್ನು ಅವೈಲೇಬಲ್ ಇರುತ್ತೆ. ಸೊ ಅದನ್ನು ಒಂದ್ಸರಿ ನೋಡೋಣ. ಇವಾಗ ಮತ್ತೆ ಅದೇ ಗೂಗಲ್ ಕ್ರೋಮ್ ವೆಬ್ ಪೇಜ್ಗೆ ಬಂದು ನೀವು ಒಂದ್ಸರಿ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಲೋಡ್ ಥಂಬ್ನೈಲ್ ಮೇಲೆ ಈ ಥರ ಎನೇಬಲ್ ಆಗಿರುತ್ತೆ. ಒಂದ್ಸರಿ ಕ್ಲಿಕ್ ಮಾಡಿದ ಮೇಲೆ ಅದು ಎನೇಬಲ್ ಆಗುತ್ತೆ. ಈಗ ಇಲ್ಲಿಂದ ನೀವು ಕಸ್ಟಮ್ ಥಂಬ್ನೈಲನ್ನು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಯಾವುದೋ ಒಂದು ನೀವು ಎಡಿಟ್ ಮಾಡಿ ಏನು ಇಟ್ಕೊಂಡಿರ್ತೀರ ನಿಮ್ಮ ಗ್ಯಾಲರಿ, ಅದನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಆಪ್ಷನ್ ಕೊಡಿ. ಇಲ್ಲಿ ನೀವು ಏನಾದರೂ ಟ್ಯಾಗ್ಸ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಟ್ಯಾಗ್ಸನ್ನು ಆ್ಯಡ್ ಮಾಡ್ಕೋಬೋದು. ಮೋರ್ ಆಪ್ಷನ್ಸ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ವಿಡಿಯೋಗೆ ಟ್ಯಾಗ್ಸ್ ಏನಾದರೂ ಆ್ಯಡ್ ಮಾಡ್ಕೋಬೇಕಂದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಕೆಳಗಡೆ ಬಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ವಿಡಿಯೋಗೆ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಎಂಡ್ ಸ್ಕ್ರೀನ್ ಆ್ಯಡ್ ಮಾಡಬೇಕಂದ್ರೆ ವಿಡಿಯೋ ಲೆಂತ್ ನಿಮಗೆ ಮೋರ್ ದೆನ್ 25 ಸೆಕೆಂಡ್ಸ್ ಇರಬೇಕು. ನಾನು ಅಪ್ಲೋಡ್ ಮಾಡಿರೋ ವಿಡಿಯೋ ಲೆಸ್ ದೆನ್ 25 ಸೆಕೆಂಡ್ಸ್ ಇದೆ, ಆದ್ದರಿಂದ ಈ ಒಂದು ಆಪ್ಷನ್ ನನಗೆ ಇಲ್ಲಿ ಅವೈಲೇಬಲ್ ಇಲ್ಲ. ಸೊ ಮತ್ತೆ ನಾನು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೊ ಈ ವಿಸಿಬಿಲಿಟಿ ಮೋಡ್ ಏನಿದೆ, ಸೊ ಅದು ನಿಮಗೆ ಚೂಸ್ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಎಲ್ಲ ಬರುತ್ತೆ. ಇಲ್ಲಿ ಪಬ್ಲಿಕ್ ಅಂತಲೇ ಇಡಿ. ಸೊ ಅದು ಜಾಸ್ತಿ ಸ್ಪ್ರೆಡ್ ಆಗಬೇಕಂದ್ರೆ ಎವ್ರಿ ಒನ್ ಕ್ಯಾನ್ ವಾಚ್ ಯುವರ್ ವಿಡಿಯೋ. ಸೊ ಇಫ್ ಯು ವಾಂಟ್ ಟು ಮೇಕ್ ಯುವರ್ ವಿಡಿಯೋ ಟು ಬಿ ಅವೈಲೇಬಲ್ ಟು ಎವ್ರಿ ಒನ್, ಸೊ ಸೆಲೆಕ್ಟ್ ಚೂಸ್ ಪಬ್ಲಿಕ್ ಹಿಯರ್. ಅದಾದಮೇಲೆ ಇಲ್ಲಿ ಮತ್ತೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿ. ಈಗ ಅಪ್ಲೋಡ್ ಆಗಿರೋ ವೀಡಿಯೋಸ್ನ ನೀವು ನೋಡ್ಬೋದು. ಕಸ್ಟಮ್ ಥಂಬ್ನೈಲ್ ನಾವೇನು ಅಪ್ಲೋಡ್ ಮಾಡಿದ್ದೀವಿ, ಸೊ ಅದು ಇಲ್ಲಿ ಅಪ್ಡೇಟ್ ಆಗಿದೆ. ಈ ರೀತಿ ನೀವು ಕಸ್ಟಮ್ ಥಂಬ್ನೈಲ್ಸನ್ನು ಅಪ್ಡೇಟ್ ಮಾಡ್ಬೋದು. ಸೊ ಫಸ್ಟ್ ಟೈಮ್ ನೀವು ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಅಕೌಂಟನ್ನು ವೆರಿಫೈ ಆಗಿರಬೇಕು. ಈ ಒಂದು ವಿಡಿಯೋಲ್ಲಿ ಅಕೌಂಟ್ ವೆರಿಫೈ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.